देश के अंदर एक भाषा ऐसी होनी चाहिए, अगर आप दूसरी कोई भाषा सीखते हो तो हिंदी सीखो। ये मैंने अनुरोध किया, इसमें क्या बुराई है मेरी? ये ಹಿಂದಿಯ ನುಡಿಮೇಧ ಹೇಗಿದೆ ನೋಡ್ರಿ ವರಸೆ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ನಿಮ್ಮ ಮನೆಗೆ ಪರದೇಶಿಯವನೊಬ್ಬ ಬಂದು ನಿಮ್ಮ ಅಸ್ತಿತ್ವವನ್ನೇ ನುಂಗಿ ಹಾಕಿ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಲು ಬಂದರೆ ಎಷ್ಟಂತ ಸಹಿಸಬೇಕಿದೆ ಹೇಳಿ? ಸಹಿಸೋಕ್ಕಾಗತ್ತಾ? ಅದರಲ್ಲೂ ತಾಯಿ ನುಡಿಯ ವಿಷಯಕ್ಕೆ ಬಂದ್ರಂತೂ ಬಿಡುವ ಮಾತೇ ಇಲ್ಲ. ಅಂದರೆ ಅದು ಕ್ರೈಮ್ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ನಮಗೆ ನೋವಾದರೆ ಅದನ್ನು ವ್ಯಕ್ತಪಡಿಸಲು ಬಯಸುವುದು ನಮ್ಮ ತಾಯಿ ನುಡಿಯಲ್ಲಿಯೇ ಅಲ್ವೇ? ನಮ್ಮ ಭಾವನೆಗಳು ನಮ್ಮ ಎದೆಯಲ್ಲಿ ಹುಟ್ಟುವುದು ತಾಯಿ ನುಡಿಯಿಂದಲೇ ಅಲ್ವೇ? ಅಂಥ ತಾಯಿ ನುಡಿಯನ್ನ ಹೊಸಕ್ಕೆ ಹಾಕುವ ಎಲ್ಲ ಪ್ರಯತ್ನಗಳನ್ನು ನಾವು ಮುಲಾಜಿಲ್ಲದೆ ಸೋಲಿಸಬೇಕು. ಹಾಗಂತ ಇನ್ನೊಂದು ನುಡಿಯನ್ನ ದ್ವೇಷಿಸಬೇಕು ಅಂತೇನಿಲ್ಲ. ಆದರೆ ನಿಮ್ಮ ನುಡಿಗಿಂತ ಈ ಭಾಷೆ ಶ್ರೇಷ್ಠ, ಅದನ್ನೇ ಕಲಿಬೇಕು, ಅದರ ಮೂಲಕವೇ ವ್ಯವಹರಿಸಬೇಕು ಅಂತ ಹೇಳುವ ಯಾವನೇ ಆದರೂ ಆತ ಜೀವ ವಿರೋಧಿ, ಮನುಷ್ಯತ್ವದ ಲವಲೇಶವಿಲ್ಲದವನು ಅಂತಲೇ ಪರಿಗಣಿಸಬೇಕು. देश के अंदर एक भाषा ऐसी होनी चाहिए, अगर आप दूसरी कोई भाषा सीखते हो तो हिंदी सीखो। ये मैंने अनुरोध किया, इसमें क्या बुराई है मेरी? ये समझ में नहीं आता. ಇಂದು ಹಿಂದಿ ದಿವಸ ಅಂತೆ. ಕೆಲವು ಕಡೆಗೆ ದಿವಸ್ ಅಂದ್ರೆ ತಿಥಿ ಅನ್ನೋ ಅರ್ಥವಿದೆ, ಅದು ಬೇರೆ ಚರ್ಚೆ. ಆದರೆ ಕನ್ನಡ ನುಡಿಯ ಸೊಗಡಿಗೆ, ಕನ್ನಡ ನುಡಿ ಪರಂಪರೆಗೂ, ಕನ್ನಡದ ಪ್ರಾಚೀನ ಇತಿಹಾಸದ ಒಂದೇ ಒಂದು ಎತ್ತರಕ್ಕೂ ನಿಲ್ಲದ ಈ ಕಲಬೆರಕೆ ಹಿಂದಿಯನ್ನ ದೇಶ ಭಾಷೆ ಎಂದು ನಮ್ಮ ಮೇಲೆ ಹೇರಿ ಹಿಂದಿ ದಿವಸ್ ನೆಪದಲ್ಲಿ ಕನ್ನಡದ ತಿಥಿಗೆ ನಿಂತವರನ್ನ ದುರುಳರೆನ್ನಲು ವಿಧಿಯಿಲ್ಲ ಅಲ್ವೇ? ಗೆಳೆಯರೆ, ನೇರವಾಗಿ ಹೇಳೋದಾದ್ರೆ ಇಂಗ್ಲಿಷ್ನಂತೆ ಹಿಂದಿ ಕೂಡ ವಿದೇಶಿ ಭಾಷೆ. ಇಂಥ ಒಂದು ಪರದೇಶಿ ಭಾಷೆ ಭಾರತದ ರಾಷ್ಟ್ರ ಭಾಷೆ ಹೇಗಾಗತ್ತೆ? ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಹುಟ್ಟಿ ಅಲ್ಲಿಂದ ಭಾರತಕ್ಕೆ ವಲಸೆ ಬಂದ ಆರ್ಯರ ಮೂಲಕ ಭಾರತವನ್ನು ಪ್ರವೇಶಿಸಿದ ಸಂಸ್ಕೃತವು ಇಲ್ಲಿನ ಜನಸಂಸ್ಕೃತಿ, ನುಡಿ ಸಂಸ್ಕೃತಿ, ಜೀವ ವೈವಿಧ್ಯತೆ ಎಲ್ಲವನ್ನ ಆಪೋಷಣ ತೆಗೆದುಕೊಂಡಿತ್ತು. ಬೌದ್ಧರ ನಾಡಾಗಿದ್ದ ಭರತ ಖಂಡದಲ್ಲಿ ಇದ್ದದ್ದು ಪಾಲಿ ಭಾಷೆಯ ನುಡಿಗಟ್ಟುಗಳು. ಅದರ ಬೇರುಗಳಲ್ಲಿ ಮಿಳಿತವಾಗಿದ್ದ ದ್ರಾವಿಡತೆಯನ್ನ ಈ ಸಂಸ್ಕೃತ ಅನ್ನೋ ರಣಹದ್ದು ಕುಕ್ಕಿ ಕುಕ್ಕಿ ತಿಂದು ಬಿಟ್ಟಿತು. ಅದನ್ನ ಮರೆಮಾಚಲು ಅನೇಕ ಪಂಡಿತರು ಸಂಸ್ಕೃತ ಭಾರತೀಯ ಭಾಷೆಗಳ ತಾಯಿ ಅನ್ನೋ ಸುಳ್ಳನ್ನ ಹರಿಯಬಿಟ್ಟು ಪ್ರಚಾರ ಮಾಡಿ ಗೆದ್ರು. ಭಾರತದಲ್ಲಿ ಹುಟ್ಟಿ ಬೆಳೆದ ಕಡಿಬೋಲಿ ಭಾಷೆಯನ್ನ ನುಂಗಿ ನೀರು ಕುಡಿದ ಸಂಸ್ಕೃತದಿಂದ ಹಿಂದಿ ಭಾಷೆ ಹುಟ್ಟಿಕೊಂಡಿತ್ತು. ರಕ್ತ ಪಾರಂಪರ್ಯವಾಗಿ ಬಂದ ಕೊಲೆಗಡಕತನ ಸುಮ್ಮನಿರ್ಬೇಕಲ್ಲ. ಭಾರತದ ಅನಕ್ಷರಸ್ಥರನ್ನ, ಜಾನಪದರನ್ನ ಒಳಗೊಳ್ಳದೆ ಮಡಿ ಮೈಲಿಗೆಯ ಮೇಲರಿಮೆ ಇಲ್ಲದ ಸಂಸ್ಕೃತ ಇನ್ನೇನು ಅವಸಾನಗೊಂಡ ನಂತರ ನಾಯಿ ಕೊಡೆಯ ರೀತಿ ಹುಟ್ಟಿಕೊಂಡದ್ದೇ ಈ ಹಿಂದಿ. ಅದು ಕೇವಲ 200 ವರ್ಷಗಳಿಗೂ ಕಡಿಮೆ ಅವಧಿಯಲ್ಲಿ. ಇಂಗ್ಲಿಷ್ಗಾದರೂ 500 ವರ್ಷಕ್ಕೂ ಹೆಚ್ಚಿನ ಇತಿಹಾಸವಿದೆ. ಹಿಂದಿಗೆ ಅದೂ ಇಲ್ಲ. ಬ್ರಿಟಿಷ್ ಆಡಳಿತದಲ್ಲಿ ಯಾವುದೋ ಒಂದೆರಡು ಪ್ರಾಂತ್ಯಗಳಲ್ಲಿ ಚಾಲ್ತಿಗೆ ಬಂದ ಹಿಂದಿಗೆ ಬೂಸ್ಟರ್ ಡೋಸ್ ನೀಡಿ ಅದರ ವೈರಾಣುವನ್ನ ಉತ್ತರ ಭಾರತದೆಲ್ಲೆಡೆ ಹರಡಲಾಯಿತು. ಅದೇ ಹಿಂದಿ ಆಪೋಷಣ ತೆಗೆದುಕೊಂಡಿದ್ದು ಸುಮಾರು 50ಕ್ಕೂ ಹೆಚ್ಚು ಉತ್ತರ ಭಾರತದ ಭಾಷೆಗಳನ್ನು. ಅವೆಲ್ಲ ಎಂಥೆಂಥ ಭಾಷೆಗಳು, ಅವುಗಳ ಸೊಗಡುಗಳ ಸೊಗಸೇನು? ಅವಧಿ, ಬಘೇಲಿ ಅಥವಾ ಬಾಗೇಲ್ಖಂಡಿ, ಬಾಗ್ರಿ, ಭರ್ಮೌರಿ ಅಥವಾ ಗಡ್ಡಿ, ಭೋಜ್ಪುರಿ, ಬುಂದೇಲಿ, ಚೌರಾಹಿ, ಧುಂಡಾರಿ, ಚಂಬ್ಯಾಲಿ, ಹರೌತಿ, ಹರಿಯಾನ್ವಿ, ಹೌನ್ಸಾರಿ, ಕಾಂಗ್ರಿ, ಕೋರ್ತಾ, ಕುಮೌನಿ, ಲಬಾನಿ, ಲರಿಯಾ, ಮಗಧಿ, ಮೈಥಿಲಿ, ಮಲವಿ, ಮೇವಾರಿ, ನಾಗ್ಪುರಿಯ, ಸನೋರಿ, ಸಾದ್ರಿ, ಸರ್ಮೌರಿ, ಸುಗಾಲಿ, ನಿಮಾಡಿ ಸೇರಿದಂತೆ ಅದೆಷ್ಟೋ ಭಾಷೆಗಳು ಹಿಂದಿಯ ಹಸಿವಿಗೆ ಮೃತಪಟ್ಟಿವೆ. ಈಗ ನಾನು ಹೇಳಿದ ಎಷ್ಟೋ ಭಾಷೆಗಳಲ್ಲಿ ಬಹಳಷ್ಟನ್ನ ನೀವು ಹೆಸರು ಕೂಡ ಕೇಳಿರ್ಲಿಕ್ಕಿಲ್ಲ. ಕುಲಶಾಸ್ತ್ರೀಯ ಅಧ್ಯಯನ ಮಾಡುವವರು ನೀವಾಗಿದ್ರೆ ಈ ಭಾಷೆಗಳಿಗಿದ್ದ ಮಹತ್ವ, ಅವುಗಳ ಸೊಗಡಿನ ಪರಿಚಯ ಇರುತ್ತೆ. ಇಂಥ ಅನನ್ಯ ನುಡಿಗಳನ್ನ ತಿಂದು ತೆಗೆದ ಹಿಂದಿ ಅನ್ನೋ ಬಕಾಸುರನನ್ನೇ ಹಿಂದಿ ದಿವಸ್ ನೆಪದಲ್ಲಿ ದಕ್ಷಿಣ ರಾಜ್ಯಗಳತ್ತ ಚೂ ಬಿಡಲಾಗಿದೆ. ಇದೇ ಕಾರಣದಿಂದ ಹಿಂದಿಯನ್ನು ಸ್ವಂತಿಕೆ ಇಲ್ಲದ ನುಡಿಮೇಧ ಮಾಡುವ ಏಕೈಕ ಉದ್ದೇಶದಿಂದ ಹುಟ್ಟಿಕೊಂಡ ಭಾಷೆ ಅಂತ ನೇರವಾಗಿ ಕರೀಬಹುದು.
ಹಿಂದಿಗೆ ಯಾಕೆ ಸ್ವಂತಿಕೆ ಇಲ್ಲ ಅನ್ನೋದನ್ನು ಅರಿತುಕೊಳ್ಳಲು ನೀವು ಹಿಂದಿ ಸಿನಿಮಾಗಳ ಯಾವುದಾದರೂ ಹಾಡನ್ನು ಕೇಳಿದರೂ ಸಾಕು. ಯಾಕಂದರೆ ಆ ಹಾಡುಗಳಲ್ಲಿ ಇರುವುದು ಒಂದೋ ಪರ್ಷಿಯನ್ ಪದಗಳು, ಇಲ್ಲವಾದರೆ ಭಾರತದಲ್ಲೇ ಹುಟ್ಟಿದ ಉರ್ದು ಪದಗಳು. ದಿಲ್, ಇಷ್ಕ್, ಮೊಹಬ್ಬತ್ ಮುಂತಾದ ಅದೆಷ್ಟೋ ಅಸಂಖ್ಯಾತ ಪದಗಳನ್ನು ಹಿಂದಿ ಪದಗಳೆಂದು ನಂಬಿಸಲಾಗಿದೆ. ನೀವು ಗಮನಿಸಿರಬೇಕು, ಕೆಲವು ವರ್ಷಗಳ ಹಿಂದೆ ಒಂದಷ್ಟು ಜನ ಶುದ್ಧ ಹಿಂದಿಯ ಪ್ರಸ್ತಾಪ ಮಾಡಿದ್ರು. ನಾವು ಆದಷ್ಟು ಶುದ್ಧ ಹಿಂದಿ ಪ್ರಚಾರ ಮಾಡಬೇಕು, ಈ ಸಾಬ್ರು ಸಿನಿಮಾದವರು ಸಾಹಿತಿಗಳು ಹಿಂದಿಗೆ ಉರ್ದು ಪರ್ಷಿಯನ್ ಪದಗಳೆಲ್ಲ ತುರುಕಿ ಗಬ್ಬೆಬ್ಸಿಬಿಟ್ಟಿದ್ದಾರೆ, ಶುದ್ಧ ಹಿಂದಿ ಬಳಕೆ ತರಬೇಕು ಅಂತ ಮಾತಾಡಿದ್ರು. ಅವರ ಪ್ರಕಾರ ಶುದ್ಧ ಹಿಂದಿ ಅಂದರೆ ಸಂಸ್ಕೃತವಷ್ಟೇ. ತುರ್ಕರು ಪರ್ಷಿಯನ್ ಮತ್ತು ಉರ್ದು ಪದಗಳನ್ನು ತುಂಬಿ ಹಿಂದಿಯನ್ನ ಅಶುದ್ಧ ಮಾಡಿದ್ದಾರೆ ಅನ್ನೋದು ಅವರ ಆರೋಪ. ಅಸಲಿಗೆ ಹೇಳಬೇಕೆಂದ್ರೆ ಹಿಂದಿಯ ವಿವಿಧ ಉಚ್ಚಾರಣಾ ವಿಧಾನಗಳು ಕೂಡ ಕಲಬೆರಕೆಯಾಗಿದೆ. ಕಾನ್ಪುರಿ, ಭೋಜ್ಪುರಿ, ಕರಿಬೋಲಿ, ಹರಿಯಾಣವಿ, ಬಿಹಾರಿ, ಮೈಥಿಲಿ, ಮುಂಬೈ ಹೀಗೆ 10 ಹಲವು ಬಗೆಯ ಹಿಂದಿ ಉಚ್ಚಾರಣೆಗಳಿವೆ. ಥೇಟ್ ನಮ್ಮ ಕರ್ನಾಟಕದಲ್ಲಿ ಬಿಜಾಪುರದ ಕನ್ನಡವೇ ಬೇರೆ, ಧಾರವಾಡದ ಕನ್ನಡವೇ ಬೇರೆ, ಚಾಮರಾಜನಗರದ ಕನ್ನಡವೇ ಬೇರೆ, ಕೋಲಾರದ ಕನ್ನಡವೇ ಹೇಗೆ ಬೇರೆ ಬೇರೆಯೋ ಹಾಗೆಯೇ ಅಲ್ಲೂ ಪ್ರಾಂತ್ಯಾಧಾರಿತ ಶೈಲಿಗಳಿವೆ. ಅದನ್ನೇ ಕಲಬೆರಕೆ ಹಿಂದಿ ಅಥವಾ ಮಿಲಾವಟ್ ಹಿಂದಿ ಅಂತಾರೆ. ಅದು ಅಲ್ಲದೆ ಹಿಂದಿಯನ್ನ ಒಂದು ಕಾಲದಲ್ಲಿ ಕರ್ಮಠ ಹಿಂದೂಗಳು ಬಳಸ್ತಿರ್ಲಿಲ್ಲ ಹಾಗೂ ಅದನ್ನ ಪರಕೀಯವೆಂದೇ ದೂರವಿಟ್ಟಿದ್ರು. ಹೀಗಿರುವಾಗ ಇಂದು ಅದೇ ಕರ್ಮಠರು ಶುದ್ಧ ಹಿಂದಿ ಅಂತ ಕರೆಯೋದು ಯಾವುದನ್ನ ಮತ್ತು ಯಾಕೆ ಹಾಗೆ ಕರೀಲಿಕ್ಕೆ ಶುರುವಿಟ್ರು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಅವರ ಹುನ್ನಾರ ಅರ್ಥವಾಗುತ್ತೆ. ಇಂದು ಹಿಂದಿ ಭಾಷೆಯ ಮಹತ್ವದ ಬಗ್ಗೆ ದಿನಗಟ್ಟಲೆ ಹಸಿ ಹಸಿ ಸುಳ್ಳಿನ ಭಾಷಣ ಬಿಗಿದು ಗಂಟಲು ಹರಿದುಕೊಳ್ಳೋ ಎಷ್ಟು ಜನಕ್ಕೆ ಇಂಥ ಇತಿಹಾಸ ಸತ್ಯ ಗೊತ್ತಿದೆ ಹೇಳಿ? ಅಸಲಿಗೆ ನಮಗೂ ಕೂಡ ಹಿಂದಿಯ ಬಗ್ಗೆ ಯಾವುದೇ ದ್ವೇಷವಾಗಲಿ ಸೇಡಾಗಲಿ ಇಲ್ಲ. ಅದು ಒಂದಷ್ಟು ಜನಕ್ಕೆ ಅನ್ನವನ್ನು ಉದ್ಯೋಗವನ್ನು ಕೊಡುತ್ತದೆ ಎಂದಾದರೆ ಅದನ್ನು ದ್ವೇಷಿಸುವುದು ಮನುಷ್ಯರ ಲಕ್ಷಣವಲ್ಲ. ಆದರೆ ಅದನ್ನು ಕಲಿಯಲೇಬೇಕು ಅನ್ನೋ ಹೇರಿಕೆ ಬಂದಾಗ ಅದನ್ನು ವಿರೋಧಿಸದೆ ಇರಲಿಕ್ಕಾಗೋದಿಲ್ಲ. ಯಾಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಹಿಂದಿ ಬಳಸುವುದನ್ನ ಬಲವಂತವಾಗಿ ಒಪ್ಪಿಕೊಳ್ಳುವಂತೆ ಮಾಡಬೇಕು ಅನ್ನೋದರ ಹಿಂದೆ ಕೇವಲ ಹಿಂದಿ ಹೇರಿಕೆ ಮಾಡುವ ಉದ್ದೇಶ ಮಾತ್ರವಲ್ಲದೆ ಇದರ ಹಿಂದಿರುವುದು ಹಿಂದಿ, ಹಿಂದುತ್ವ, ಹಿಂದೂಸ್ತಾನ್ ಅನ್ನುವ ಪರಿಕಲ್ಪನೆಯ ಮೂಲಕ ಇಡೀ ದೇಶದ ಮೇಲೆ ಹಿಂದುತ್ವ ರಾಜಕಾರಣವನ್ನು ಹೇರುವುದು. ಅರ್ಥಾತ್ ವರ್ಣಾಶ್ರಮ ಧರ್ಮ ಪ್ರತಿಷ್ಠಾಪನೆ ಮಾಡುವ ಮೂಲಕ ಬ್ರಾಹ್ಮಣ್ಯ ಬಹುಜನರ ಮೇಲೆ ದಿಗ್ವಿಜಯ ಸಾಧಿಸುವುದೇ ಆಗಿದೆ. ಭಾರತದ ಇತಿಹಾಸದುದ್ದಕ್ಕೂ ಉತ್ತರ ಭಾರತದ ಬ್ರಾಹ್ಮಣಶಾಹಿಗೆ ದೊಡ್ಡ ಪೆಟ್ಟು ಕೊಟ್ಟಿರುವುದು ದಕ್ಷಿಣ ಭಾರತದ ರಾಜ್ಯಗಳು. ಅದರಲ್ಲೂ ಕರ್ನಾಟಕದಲ್ಲಿ ಬಸವಣ್ಣ, ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಅಂಬೇಡ್ಕರ್, ಕೇರಳದಲ್ಲಿ ನಾರಾಯಣಗುರು ಅಯ್ಯನ್ಕಾಳಿ, ತಮಿಳುನಾಡಿನಲ್ಲಿ ಅಯೋತಿದಾಸ್ ಪೆರಿಯಾರ್ ಮತ್ತು ದ್ರಾವಿಡ ಚಳುವಳಿ ಬ್ರಾಹ್ಮಣಶಾಹಿ ಮತ್ತು ಜಾತಿ ವ್ಯವಸ್ಥೆಗೆ ದೊಡ್ಡ ಪ್ರತಿರೋಧ ಒಡ್ಡುತ್ತಾ ಬಂದಿದ್ದಾರೆ. ಇವತ್ತಿಗೂ ಇಡೀ ಭಾರತವನ್ನ ದೇಶ ಮತ್ತು ಭಾಷೆಯ ಹೆಸರಿನಲ್ಲಿ ಒಂದು ಹಿಡಿತದ ಒಳಗೆ ತರಬೇಕು ಎನ್ನುವ ಸಂಘ ಪರಿವಾರದ ಸಂಚಿಗೆ ಭಾಷಾ ಅಸ್ಮಿತೆಯ ಆಧಾರದ ಮೇಲೆ ತಮಿಳು ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವ ತಮಿಳುನಾಡಿನಂತಹ ರಾಜ್ಯ 1965ರಿಂದಲೇ ಹಿಂದಿಗೆ ದೊಡ್ಡ ಸವಾಲಾಗಿದೆ. ಅದರ ಮಹತ್ವವನ್ನು ಅರಿತ ಕರ್ನಾಟಕ ಕೂಡ ಈಗೀಗ ಹಿಂದಿ ಹೇರಿಕೆಗೆ ಪ್ರತಿರೋಧ ಒಡ್ಡುತ್ತಿದೆ. ಇಷ್ಟೆಲ್ಲ ಯಾಕೆ? ಇಲ್ಲೊಂದು ಫೋಟೋ ಇದೆ ನೋಡಿ. ಬೆಂಗಳೂರಿನಿಂದಲೇ ಪ್ರಕಟವಾಗುವ ಹಿಂದಿ ಪ್ರಚಾರವಾಣಿ ಅನ್ನೋ ಪತ್ರಿಕೆಯ 2016ರ ನವೆಂಬರ್ ಸಂಚಿಕೆಯಲ್ಲಿ ಹಿಂದಿಯಲ್ಲೇ ಪ್ರಕಟವಾದ ಲೇಖನ. ಹಿಂದಿ ರಾಜ್ಯ ಭಾಷೆಯೂ ಅಲ್ಲ ಮತ್ತು ರಾಷ್ಟ್ರ ಭಾಷೆಯೂ ಅಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದೆ. 3500ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಕನ್ನಡದ ಮೇಲೆ ಕೇವಲ 200 ವರ್ಷಗಳ ಇತಿಹಾಸವಿರುವ ಹಿಂದಿ ಸವಾರಿ ಮಾಡುತ್ತದೆಂದಾದರೆ ಒಪ್ಪಿಕೊಳ್ಳೋದು ಹೇಗೆ? ಈಗಾಗಲೇ ಕೇಂದ್ರ ಸರ್ಕಾರದ ಪ್ರಮುಖ ಕೋರ್ಸ್ಗಳ ಪರೀಕ್ಷೆಗಳನ್ನ, ಹುದ್ದೆಗಳ ಪರೀಕ್ಷೆಗಳನ್ನ ಹಿಂದಿಯಲ್ಲಿಯೇ ಬರೆಯುವ ದಾಷ್ಟ್ಯತೆಯನ್ನ ಕೇಂದ್ರ ಸರ್ಕಾರ ಮೆರೆಯುತ್ತಿದೆ. ಇದು ಹೀಗೆ ಮುಂದುವರೆದರೆ ಇಲ್ಲಿ ನಾವು ಉಸಿರಾಡುವುದಕ್ಕೂ ಹಿಂದಿಯ ಪರ್ಮಿಷನ್ ಬೇಕಾಗಬಹುದು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನವೆಂಬರ್ 10 ಬರುತ್ತಿದ್ದಂತೆ ಟ್ರೆಂಡ್ ಫಾಲೋ ಕನ್ನಡಿಗರಾಗಿ ಹುಮ್ಮಸ್ಸು ತೋರುವ ಮುಂಚೆ ಇಂಥ ಹುನ್ನಾರಗಳನ್ನ ಅರ್ಥ ಮಾಡಿಕೊಂಡ್ರೆ ದಿನ ಕನ್ನಡವೂ ಉಳಿಯುತ್ತೆ, ನವೆಂಬರ್ ಕನ್ನಡವೂ ಉಳಿಯುತ್ತೆ. ನೋಡ್ತಾ ಇರಿ सम समाजक्कागी कन्नडवन न्यूज़। नमस्कार। देश के अंदर एक भाषा ऐसी होनी चाहिए, अगर आप दूसरी कोई भाषा सीखते हो तो हिंदी सीखो, ये मैंने अनुरोध किया, इसमें क्या बुराई है मेरी? ये